ನಮ್ಮ ದಕ್ಷಿಣ ಭಾರತದ ಅತ್ಯಂತ ವೈಭವಶಾಲಿ ರಾಜ್ಯಗಳಲ್ಲಿ ಒಂದು ಮೈಸೂರು ರಾಜ್ಯ. ಮೈಸೂರು ಅಂದಾಕ್ಷಣ ಚಾಮುಂಡಿ ಬೆಟ್ಟ, KRS, ಮೃಗಾಲಯ, ಮೈಸೂರು ಅರಮನೆ ಹಾಗೂ ಮೈಸೂರಿನ ಪ್ರಖ್ಯಾತ ದಸರಾ ನೆನಪಿಗೆ ಬರುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಪ್ರಸಿದ್ಧ ಸ್ಥಳಗಳನ್ನು ಒಳಗೊಂಡಿರುವಂತಹ ಮೈಸೂರು ರಾಜ್ಯ ಸ್ಥಾಪನೆ ಹೇಗಾಯಿತು? ಮೈಸೂರು ಹೇಗೆ ಹುಟ್ಟುಕೊಳ್ತು? ಇದನ್ನು ಸ್ಥಾಪಿಸಿದವರಾದರೂ ಯಾರು? ಹೀಗೆ ಒಂದು ಸಣ್ಣ ಸಂಸ್ಥಾನ ಪ್ರಬಲ ಸಾಮ್ರಾಜ್ಯವಾಗಿ ಬೆಳೆದು ಬಿಟ್ಟಿತು. ಈ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು 14ನೇ ಶತಮಾನದ ಅಂತ್ಯದ ವೇಳೆಗೆ ದಕ್ಷಿಣ ಭಾರತದಲ್ಲಿ ಅನೇಕ ಸಣ್ಣ ಸಣ್ಣ ಸಂಸ್ಥಾನಗಳು, ರಾಜವಂಶಗಳು ಆಡಳಿತವನ್ನು ನಡೆಸ್ತಾ ಇದ್ದವು. ಇದೇ ಸಂದರ್ಭದಲ್ಲಿ ಕ್ರಿಸ್ತಶಕ 1399ರಲ್ಲಿ ಯದುರಾಯ ಒಡೆಯರ್ ಎಂಬ ವೀರನಾಯಕರು ಮೈಸೂರು ರಾಜ್ಯದ ಅಡಿಪಾಯವನ್ನು ಹಾಕ್ತಾರೆ. ಇತಿಹಾಸದ ಪ್ರಕಾರ ಯದುರಾಯರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದಿದ್ದರು ಅಂತ ಹೇಳಲಾಗುತ್ತೆ. ನಂತರ ಅವರು ವಿಜಯನಗರ ಸಾಮ್ರಾಜ್ಯದ ಆಶ್ರಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಅವರ ಧೈರ್ಯ, ಯುದ್ಧ ಕೌಶಲ್ಯದಿಂದ ಪ್ರಭಾವಿತರಾದ ಸ್ಥಳೀಯ ಆಡಳಿತಗಾರರು ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಆ ಸಮಯದಲ್ಲಿ ಇಂದಿನ ಮೈಸೂರು ಪ್ರದೇಶದಲ್ಲಿ ಸ್ಥಳೀಯ ಆಡಳಿತದಲ್ಲಿ ಅಸ್ಥಿರತೆ ಉಂಟಾಗುತ್ತೆ. ಈ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಯದುರಾಯರು ಮೈಸೂರು ಪ್ರದೇಶದ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೆ. ಇದೇ ಮೈಸೂರು ಒಡೆಯರ ವಂಶದ ಆಳ್ವಿಕೆ ಪ್ರಾರಂಭವಾಗಲು ಕಾರಣ. ಆರಂಭದಲ್ಲಿ ಮೈಸೂರು ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದಂಥ ಒಂದು ಸಣ್ಣ ಸಾಮಂತ ಸಂಸ್ಥಾನವಾಗಿತ್ತು. ಆದರೆ ಕಾಲಕ್ರಮೇಣ ಒಡೆಯರ್ ರಾಜರು ತಮ್ಮ ಶಕ್ತಿ, ಆಡಳಿತ ಕೌಶಲ್ಯ, ಸೇನಾ ಸಾಮರ್ಥ್ಯದ ಮೂಲಕ ಮೈಸೂರು ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ವಿಶೇಷವಾಗಿ ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧ. ಈ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಂಪೂರ್ಣ ದುರ್ಬಲಗೊಂಡು ವಿಜಯನಗರದ ಆಳ್ವಿಕೆ ಕೊನೆಗೊಂಡಾಗ ಮೈಸೂರು ಒಡೆಯರ್ ರಾಜರು ಸ್ವತಂತ್ರ ಆಡಳಿತವನ್ನು ಸ್ಥಾಪಿಸುವ ಅವಕಾಶವನ್ನು ಪಡೆಯುತ್ತಾರೆ. ಮುಂದೆ ಮೈಸೂರು ರಾಜ್ಯವು ದಕ್ಷಿಣ ಭಾರತದ ಅತ್ಯಂತ ಪ್ರಬಲ ಸಂಸ್ಥಾನಗಳಲ್ಲಿ ಒಂದಾಗಿ ಬೆಳೆಯುತ್ತೆ. ನಂತರದ ಅವಧಿಯಲ್ಲಿ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಅವರ ಆಡಳಿತದಲ್ಲಿ ಮೈಸೂರು ರಾಜ್ಯ ಇನ್ನಷ್ಟು ಪ್ರಸಿದ್ಧಿ, ಶಕ್ತಿಯನ್ನು ಗಳಿಸಿತು ಎಂದು ಇತಿಹಾಸ ಹೇಳುತ್ತೆ. ಮೈಸೂರು ರಾಜ್ಯವು ಕೇವಲ ಯುದ್ಧಗಳಿಗಾಗಿ ಮಾತ್ರವಲ್ಲ, ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ಸಂಸ್ಕೃತಿಯ ಅಭಿವೃದ್ಧಿಗೂ ಹೆಸರುವಾಸಿಯಾಗುತ್ತೆ. ಇಂದಿಗೂ ಮೈಸೂರು ಅರಮನೆ, ದಸರಾ ಉತ್ಸವ, ಒಡೆಯರ್ ವಂಶದ ಪರಂಪರೆ ಕರ್ನಾಟಕದ ಹೆಮ್ಮೆಯ ಸಂಕೇತಗಳಾಗಿವೆ. ಸ್ನೇಹಿತರೆ, ಮೈಸೂರು ರಾಜ್ಯದ ಸಂಸ್ಥಾಪಕರು ಯಾರೆಂದರೆ ಯದುರಾಯ ಒಡೆಯರ್ ಎಂದು ಇತಿಹಾಸ ಹೇಳುತ್ತೆ. ಕ್ರಿಸ್ತಶಕ 1399ರಲ್ಲಿ ಆರಂಭವಾದಂಥ ಈ ಸಣ್ಣ ಸಂಸ್ಥಾನ ಮುಂದೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಶಾಲಿ ರಾಜ್ಯಗಳಲ್ಲಿ ಒಂದಾಗಿ ಬೆಳೆಯುತ್ತೆ. ಸ್ನೇಹಿತರೆ, ಮೈಸೂರು ಅಂದರೆ ಸಾಕು, ಮೈಸೂರಿನ ಅನೇಕ ಪ್ರಸಿದ್ಧ ಸ್ಥಳಗಳು ನೆನಪಿಗೆ ಬರುತ್ತೆ. ಇನ್ನು ಮುಂದೆ ಮೈಸೂರು ರಾಜ್ಯ ಸಂಸ್ಥಾಪಕರು ಯಾರು ಅಂತ ಹೇಳಿದರೆ ಯದುರಾಯ ಒಡೆಯರ್ ಅಂತ ಹೇಳೋದನ್ನು ಮಾತ್ರ ಮರೆಯಬೇಡಿ. ಈ ಇತಿಹಾಸ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇತಿಹಾಸದ ಪೌರಾಣಿಕ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಅಭಿಪ್ರಾಯವೇನು ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.